ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆನ್ಸ್ ಪ್ರಸ್ತುತಪಡಿಸುವಂತಹ ಸುದ್ದಿಯಲ್ಲಿ ಇರುವಂಥ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಡಿಸ್ಕಷನ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿ. ಮೇ 19ನೇ ತಾರೀಕಂದು ಹಿಂದೂ ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಅಪಿಯರ್ ಆಗಿತ್ತು. ಆ ಆರ್ಟಿಕಲ್ನ ಹೆಸರು ಆ ಜೋಲ್ ಟು ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿ ಅಂತ ಹೇಳಿ. ಇದರಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಎಲೆಕ್ಟ್ರಿಸಿಟಿ ಆಕ್ಟ್ 2003ಗೆ ಅಮೆಂಡ್ಮೆಂಟ್ಗಳನ್ನ ತರುವಂಥ ವಿಚಾರವಾಗಿ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ರವರು ಆತ್ಮನಿರ್ಭರ್ ಭಾರತ್ ಅಭಿಯಾನದ ಕೆಳಗಡೆ ತಮ್ಮ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಈ ಒಂದು ಅಮೆಂಡ್ಮೆಂಟ್ ಅನ್ನ ಈಗ ಸೆಂಟ್ರಲ್ ಗೌರ್ಮೆಂಟ್ ತಂದಿದಂತ ಸಂದರ್ಭದಲ್ಲಿ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಈಗ ಕನ್ಕರೆಂಟ್ ಸ್ಟೇಟಸ್ ಅನ್ನ ಹೊಂದಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಆದ್ರೆ ಈ ಒಂದು ಅಮೆಂಡ್ಮೆಂಟ್ ಅನ್ನ ಪಾಸ್ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯಗಳು ತಮ್ಮ ಕಂಟ್ರೋಲ್ ಅನ್ನ ಎಲೆಕ್ಟ್ರಿಸಿಟಿ ವಿಚಾರವಾಗಿ ಕಳ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಟ್ರಿಸಿಟಿನ ಕಂಟ್ರೋಲ್ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಇದರ ಜೊತೆಗೆ ಡಿಸ್ಕಾಮ್ಸ್ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಷನ್ ಯುಟಿಲಿಟೀಸ್ ಅಥವಾ ಕಂಪನೀಸ್ಗಳು ಏನಿದಾವೆ ಇದರ ಮೇಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅನ್ನ ಹೊಂದುತ್ತೆ. ಈ ಕಾರಣಕ್ಕಾಗಿ ಈ ಒಂದು ಅಮೆಂಡ್ಮೆಂಟ್ ಮೂವ್ ಅನ್ನ ನಮ್ಮ ದೇಶದ ಎನರ್ಜಿ ಸೆಕ್ಯೂರಿಟಿ ಮೇಲೆ, ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿ ಮೇಲೆ ಒಂದು ಆಘಾತ ಅಂತ ಹೇಳಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ನಂತರದಲ್ಲಿ ನಮ್ಮ ಲಾ ಎಕ್ಸಲೆನ್ಸ್ ಸಂಸ್ಥೆ ರಿಲೀಸ್ ಮಾಡುವಂತ ಡೈಲಿ ಕನ್ನಡ ಹಿಂದೂ ಅನಾಲಿಸಿಸ್ ನಲ್ಲಿ ಮೇ 19ನೇ ತಾರೀಕು ರಿಲೀಸ್ ಮಾಡಿದಂತ ವಿಡಿಯೋದಲ್ಲಿ 17 ನಿಮಿಷ 48 ಸೆಕೆಂಡ್ಗೆ ಹೋದಂತ ಸಂದರ್ಭದಲ್ಲಿ ನಿಮಗೆ ಈ ಒಂದು ಆರ್ಟಿಕಲ್ ನ ಡಿಸ್ಕಷನ್ ಸಿಗುತ್ತೆ. ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈಗ ನಾವು ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ಏನು ಅಂತ ಹೇಳಿ ದೀರ್ಘವಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಇಂಡಿಯಾದ ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಅಂತ ನೋಡೋದಾದ್ರೆ 2017ರ GS2 ಪೇಪರ್ನಲ್ಲಿ ಒಂದು ಪ್ರಶ್ನೆನ ಕೇಳಲಾಗಿತ್ತು. ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಇಂಡಿಯಾದ ಎಕನಾಮಿಕ್ ಪ್ರೋಗ್ರೆಸ್ಗೆ ಇಂಡಿಯಾದ ಎನರ್ಜಿ ಸೆಕ್ಯೂರಿಟಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳಿ. ನಂತರದಲ್ಲಿ ಇಂಡಿಯಾದ ಎನರ್ಜಿ ಪಾಲಿಸಿಗಳನ್ನು ವೆಸ್ಟ್ ಏಷ್ಯನ್ ಕಂಟ್ರೀಸ್ಗಳ ಜೊತೆ ಕಂಪೇರ್ ಮಾಡಿ ಅನಲೈಸ್ ಮಾಡಿ ಅಂತ ಹೇಳಿ ಪ್ರಶ್ನೆನ ಕೇಳಲಾಗಿತ್ತು. ಈ ಹಿನ್ನೆಲೆಯಲ್ಲೂ ಕೂಡ ಎನರ್ಜಿ ಸೆಕ್ಯೂರಿಟಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ. ನಂತರದಲ್ಲಿ ಎನರ್ಜಿ ವಿಷಯಕ್ಕೆ ಬಂದಿದೆ ಅಂತ ಸಂದರ್ಭದಲ್ಲಿ ಎನರ್ಜಿ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಇಂಡಿವಿಜುವಲ್ ಅಥವಾ ಕಲೆಕ್ಟಿವ್ ಪ್ರೋಗ್ರೆಸ್ಗೆ ಸಹಾಯ ಮಾಡುತ್ತೆ. ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ನಾವು ಎನರ್ಜಿನ ಒಂದು ಸ್ಟ್ರಾಟಜಿಕ್ ಕಮಾಡಿಟಿ ಅಂತ ಹೇಳಿ ಕೂಡ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ದೇಶ ಒಂದು ಸಸ್ಟೈನೇಬಲ್ ಗ್ರೋತನ್ನು ಕಾಣಬೇಕು ಅಥವಾ ಸಸ್ಟೈನೇಬಲ್ ಎಕನಾಮಿನ ಹೊಂದಿರಬೇಕು ಅಂತ ಹೇಳಿದ್ರೆ ಆ ದೇಶ ಎನರ್ಜಿ ಸೆಕ್ಯೂರಿಟಿಯನ್ನು ಹೊಂದಿರುವಂಥದ್ದು ಮೂಲಭೂತ ಕೆಲಸವಾಗಿರುತ್ತೆ. ಆದ ಕಾರಣದಿಂದಾಗಿ ಎನರ್ಜಿ ಸೆಕ್ಯೂರಿಟಿ ಅನ್ನುವಂಥದ್ದು ಪ್ರತಿ ದೇಶಕ್ಕೂ ಇಂಪಾರ್ಟೆಂಟ್ ಆದಂಥ ಒಂದು ಆಸ್ಪೆಕ್ಟ್ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಎನರ್ಜಿಯ ಸೋರ್ಸಸ್ಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ, ಶಕ್ತಿಯ ಮೂಲಗಳು. ಅದಕ್ಕಿಂತ ಮುಂಚೆ ಶಕ್ತಿಯನ್ನ ಯಾವ ರೀತಿಯಲ್ಲಿ ಕ್ಯಾಟಗರೈಸ್ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಲ್ಲದ ಶಕ್ತಿ ಅಂತ ಹೇಳಿ ವರ್ಗೀಕರಣ ಮಾಡ್ತಾರೆ. ಕನ್ವೆನ್ಷನಲ್ ಅಂಡ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಅಂತ ಹೇಳಿ. ಮೊದಲನೇದಾಗಿ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ, ಸಾಂಪ್ರದಾಯಿಕ ಶಕ್ತಿಯ ಮೂಲಗಳು ಯಾವುದಿದು? ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್, ಇವುಗಳು ಸಾಂಪ್ರದಾಯಿಕ ಶಕ್ತಿಯ ಮೂಲಗಳು, ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಆಗಿದೆ. ನಂತರದಲ್ಲಿ ಬರುವಂಥದ್ದು ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಇದಕ್ಕೆ ಎಕ್ಸಾಂಪಲ್ ಸೋಲಾರ್, ವಿಂಡ್, ಜಿಯೋಥರ್ಮಲ್ ಎನರ್ಜಿ, ಬಯೋಗ್ಯಾಸ್ ಎನರ್ಜಿ, ಇವೆಲ್ಲವೂ ಕೂಡ ನಾನ್ ಕನ್ವೆನ್ಷನಲ್ ಸೋರ್ಸ್ ಆಫ್ ಎನರ್ಜಿ ಆಗಿದೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್ ಯಾವಾಗಲೂ ಕೂಡ ನಾನ್ ರಿನ್ಯೂವಬಲ್ ಸೋರ್ಸಸ್ ಆಗಿರುತ್ತೆ. ಇವುಗಳು ಡಿಪ್ಲೀಟ್ ಅಂತ ಹೇಳಿದ್ರೆ ಖಾಲಿಯಾದಂತೆ ಅವುಗಳನ್ನು ನವೀಕರಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕಾಗಿ ಇವುಗಳನ್ನು ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ ಹೇಳಿ ಕರಿತೀವಿ. ಮತ್ತು ಇದರ ಬಳಕೆ ದರವನ್ನು ಅಂತ ಹೇಳಿದ್ರೆ ನಾವು ಎಷ್ಟರ ಮಟ್ಟಿಗೆ ಯಾವ ಸ್ಪೀಡ್ನಲ್ಲಿ ಇದನ್ನು ಉಪಯೋಗಿಸ್ಕೊಳ್ತಾ ಹೋಗ್ತೀವಿ ಅದೇ ಸ್ಪೀಡ್ನಲ್ಲಿ ಅವುಗಳನ್ನು ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದಾಗಿ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಕೋಲ್ ಇವೆಲ್ಲವನ್ನ ನಾನ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಥವಾ ಕನ್ವೆನ್ಷನಲ್ ಸೋರ್ಸಸ್ ಅಂತ ಹೇಳಿ ಕರಿತೀವಿ. ನಂತರದಲ್ಲಿ ಬರುವಂಥದ್ದು ನಾನ್ ಕನ್ವೆನ್ಷನಲ್ ಸೋರ್ಸಸ್, ಸಾಂಪ್ರದಾಯಿಕವಲ್ಲದ ಸೋರ್ಸಸ್. ಇವುಗಳು ಯಾವುದೇದು ಅಂತ ನಾನು ಹೇಳಿದೆ, ಸೌರ, ಗಾಳಿ, ಭೂಶಾಖ ಮತ್ತು ಜೈವಿಕ ಅನಿಲ ಶಕ್ತಿ ಇವೆಲ್ಲವೂ ಕೂಡ ನಾನ್ ಕನ್ವೆನ್ಷನಲ್. ಮತ್ತು ರಿನ್ಯೂವಬಲ್ ಸೋರ್ಸಸ್ ಅಂತ ಹೇಳಿದ್ರೆ ಈ ಶಕ್ತಿಗಳನ್ನ ನಾವು ಅವು ಖಾಲಿಯಾದಂತೆ ನವೀಕರಣ ಮಾಡ್ಬೋದು. ಆದ್ರಿಂದಾಗಿ ಇವುಗಳನ್ನ ರಿನ್ಯೂವಬಲ್ ಎನರ್ಜಿ ಸೋರ್ಸ್ ಅಂತ ಹೇಳಿ ಕರಿತೀವಿ. ಇಷ್ಟು ಪಾಯಿಂಟ್ಸ್ಗಳು ಎನರ್ಜಿಯನ್ನು ಯಾವ ರೀತಿ ಕ್ಯಾಟಗರೈಸ್ ಮಾಡ್ತಾರೆ ಅಂತ ಹೇಳಿ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ನಂತರದಲ್ಲಿ ಎನರ್ಜಿ ಬ್ಯಾಸ್ಕೆಟ್ ವಿಶ್ವವಾಗಿ ಹೋಗಿದ್ದೆ ಆದರೆ ಈಗ CEA ಅಂದರೆ ಸೆಂಟ್ರಲ್ ಎಲೆಕ್ಟ್ರಿಕಲ್ ಅಥಾರಿಟಿ ಈ ಒಂದು ಸಂಸ್ಥೆ ರಿಲೀಸ್ ಮಾಡಿರುವಂಥ ಡೇಟಾವನ್ನು ನೋಡಿದರೆ ನಮಗೆ ಅರ್ಥ ಆಗುತ್ತೆ ನಮ್ಮ ದೇಶದಲ್ಲಿ ಒಟ್ಟು ಶಕ್ತಿ ಮಿಶ್ರಣದಲ್ಲಿ ಮೇಜರ್ ಕಾಂಟ್ರಿಬ್ಯೂಟರ್ ಯಾರು ಅಂತ ಹೇಳಿದ್ರೆ ಫಾಸಿಲ್ ಫ್ಯೂಯಲ್ನಲ್ಲಿ ಒಂದಾದಂಥ ಕೋಲ್ ಅಂದರೆ ಕಲ್ಲಿದ್ದಲು ನಮ್ಮ ದೇಶದಲ್ಲಿ ಒಟ್ಟು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ, ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಮೇಜರ್ ಕಾಂಟ್ರಿಬ್ಯೂಟರ್ ಅಂತ ಹೇಳಿ ತಿಳಿದು ಬರುತ್ತೆ. ಅದಾದ ನಂತರ ಬರುವಂಥದ್ದು ರಿನ್ಯೂವಬಲ್ ಎನರ್ಜಿ. ರಿನ್ಯೂವಬಲ್ ಎನರ್ಜಿ
35.4% ಅಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮೊದಲನೇದಾಗಿ ಕೋಲ್, ಕಲ್ಲಿದ್ದಲು 53.9 ಅಂದರೆ ಅಪ್ರಾಕ್ಸಿಮೇಟ್ಲಿ 54% ಅಷ್ಟು ಇನ್ಸ್ಟಾಲ್ ಮಾಡಿರುವಂಥ ಎಲೆಕ್ಟ್ರಿಸಿಟಿ ಕೆಪಾಸಿಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ನಂತರದಲ್ಲಿ ರಿನ್ಯೂವಬಲ್ ಎನರ್ಜಿ 35.4% ಅಷ್ಟು ನಮ್ಮ ದೇಶದ ಎನರ್ಜಿ ಮಿಕ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದನ್ನು ಮತ್ತೆ ಸೆಗ್ರಿಗೇಟ್ ಮಾಡಿದಂಥ ಸಂದರ್ಭದಲ್ಲಿ ಲಾರ್ಜ್ ಹೈಡ್ರೋ ಪ್ರಾಜೆಕ್ಟ್ಸ್ಗಳಿಂದ ಅಥವಾ ವಿಂಡ್ ಪವರಿಂದ, ಸೋಲಾರ್ ಪವರಿಂದ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ ಅನ್ನೋದನ್ನು ನೋಡಿದ್ದಾದರೆ, ಲಾರ್ಜ್ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ಗಳಿಂದ 12.6% ಅಷ್ಟು ಕಾಂಟ್ರಿಬ್ಯೂಟ್ ಆಗ್ತಾ ಇದ್ರೆ, ನಂತರದಲ್ಲಿ ವಿಂಡ್ ಪವರ್ ಗಾಳಿಯ ಶಕ್ತಿಯಿಂದ 10.1%, ಸೋಲಾರ್ ಪವರ್ ಸೌರಶಕ್ತಿಯಿಂದ 8.7%, ನಂತರದಲ್ಲಿ ಬಯೋಮಾಸಿಂದ 2.7%, ನಂತರದಲ್ಲಿ ಸ್ಮಾಲ್ ಹೈಡ್ರೋ ಪ್ರಾಜೆಕ್ಟ್ಸ್ಗಳಿಂದ 1.3%. ಈ ರೀತಿಯಾಗಿ ಟೋಟಲ್ ಆಗಿ 35.4% ರಿನ್ಯೂವಬಲ್ ಎನರ್ಜಿ ಮುಖಾಂತರವಾಗಿ ನಮ್ಮ ದೇಶದಲ್ಲಿ ಇರುವಂಥ ಈಗಾಗಲೇ ಇನ್ಸ್ಟಾಲ್ ಮಾಡಿರುವಂಥ ಎನರ್ಜಿ ಕೆಪಾಸಿಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ನಂತರದಲ್ಲಿ ಬರುವಂಥದ್ದು ಗ್ಯಾಸ್, ನ್ಯಾಚುರಲ್ ಗ್ಯಾಸಿಂದಾಗಿ 6.9%, ಅದ ನಂತರ ನ್ಯೂಕ್ಲಿಯರ್ ಎನರ್ಜಿಯಿಂದಾಗಿ 1.9%, ಅಪ್ರಾಕ್ಸಿಮೇಟ್ಲಿ 2%, ಆ ನಂತರ ಲಿಗ್ನೈಟ್ ಸೋರ್ಸಿಂದ 1.7%, ನಂತರದಲ್ಲಿ ಡೀಸೆಲ್ನಿಂದಾಗಿ 0.2% ಮತ್ತು ವೇಸ್ಟಿಂದ ಪವರ್ ಪ್ರೊಡಕ್ಷನ್ ನೋಡಿದೆ ಅಂತ ಸಂದರ್ಭದಲ್ಲಿ ಇದರಿಂದಾಗಿ 0.04%. ಈ ರೀತಿಯಾಗಿ ಈ ಎಲ್ಲ ಎನರ್ಜಿ ಸೆಕ್ಟರ್ಗಳು ಕೋಲ್, ರಿನ್ಯೂವಬಲ್ ಎನರ್ಜಿ, ನ್ಯಾಚುರಲ್ ಗ್ಯಾಸ್, ನ್ಯೂಕ್ಲಿಯರ್ ಎನರ್ಜಿ, ಲಿಗ್ನೈಟ್ ಸೋರ್ಸ್, ಡೀಸೆಲ್ ಸೋರ್ಸ್, ಈ ರೀತಿಯಾಗಿ ಇವೆಲ್ಲವೂ ಸೇರಿ ನಮ್ಮ ದೇಶದ ಎನರ್ಜಿ ಸೆಕ್ಯೂರಿಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈವರೆಗೂ ನಮ್ಮ ದೇಶದ ಎನರ್ಜಿ ಸೆಕ್ಯೂರಿಟಿಗೆ ಕಾಂಟ್ರಿಬ್ಯೂಟ್ ಮಾಡುವ ಎನರ್ಜಿ ಸೆಕ್ಟರ್ಗಳು ಯಾವ್ದ್ಯಾವುದು ಮತ್ತು ಅದು ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ನಮ್ಮ ಎನರ್ಜಿ ಸೆಕ್ಯೂರಿಟಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಈ ಹಿನ್ನೆಲೆಯಲ್ಲಿ ಈಗ ಎನರ್ಜಿ ಸೆಕ್ಯೂರಿಟಿ ಅಂದರೆ ಏನು, ಅದರ ಡೆಫಿನೇಷನ್ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ IEA ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಎನರ್ಜಿ ಸೆಕ್ಯೂರಿಟಿನ ಯಾವ ರೀತಿ ಡಿಫೈನ್ ಮಾಡುತ್ತೆ ಅಂತ ಹೇಳಿದ್ರೆ, ಅನ್ಇಂಟರಪ್ಟೆಡ್ ಅವೈಲಬಿಲಿಟಿ ಆಫ್ ಎನರ್ಜಿ ಸೋರ್ಸಸ್ ಎಟ್ ಎನ್ ಅಫೋರ್ಡೆಬಲ್ ಪ್ರೈಸ್ ಅಂತ ಹೇಳಿದ್ರೆ, ಇಂಧನ ಮೂಲಗಳ ನಿರಂತರ ಲಭ್ಯತೆ ಇರಬೇಕು, ಅದು ಕೂಡ ಕೈಗೆಟುಕುವಂತಹ ಬೆಲೆಯಲ್ಲಿ ಅಂತ ಹೇಳಿ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಎನರ್ಜಿ ಸೆಕ್ಯೂರಿಟಿಯನ್ನು ಡಿಫೈನ್ ಮಾಡುತ್ತೆ. ನಂತರದಲ್ಲಿ ಇದರ ಮೇನ್ ಆಸ್ಪೆಕ್ಟ್ಗಳನ್ನು ಕೂಡ ಡಿಫೈನ್ ಮಾಡುತ್ತೆ. ಅದನ್ನು ಎರಡು ರೀತಿಯಲ್ಲಿ, ಒಂದು ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ ಅಂತ ಹೇಳಿ, ಇನ್ನೊಂದು ಶಾರ್ಟ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ. ಈಗ ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಇದರಲ್ಲಿ ಆರ್ಥಿಕ ಬೆಳವಣಿಗೆಗೋಸ್ಕರ ಮತ್ತು ಪರಿಸರದ ಅಗತ್ಯಗಳಿಗೆ ಅನುಗುಣವಾಗಿ ಶಕ್ತಿಯನ್ನು ಪೂರೈಸುವುದಕ್ಕೆ ಮುಖ್ಯವಾಗಿ ಏನು ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ಸ್ಗಳು ಬೇಕಾಗುತ್ತೆ. ಅದನ್ನು ಖಚಿತಪಡಿಸಿಕೊಳ್ಳೋದು ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿಯ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ. ಇಲ್ಲಿ ನೆನಪಿಟ್ಕೊಂಡಿರಬೇಕು, ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಮತ್ತು ಎನ್ವಿರಾನ್ಮೆಂಟಲ್ ನೀಡ್ಸ್ಗಳಿಗೋಸ್ಕರ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಇದನ್ನು ಎನ್ಶೂರ್ ಮಾಡುವಂಥದ್ದು ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿಯ ಮುಖ್ಯವಾದ ಗೋಲ್ ಆಗಿರುತ್ತೆ. ನಂತರದಲ್ಲಿ ಬರುವಂಥದ್ದು ಶಾರ್ಟ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ. ಇದು ಯಾವುದರ ಮೇಲೆ ಫೋಕಸ್ ಮಾಡುತ್ತೆ ಅಂತ ಹೇಳಿದ್ರೆ, ಸಪ್ಲೈ ಡಿಮ್ಯಾಂಡ್ ಬ್ಯಾಲೆನ್ಸ್ ನಲ್ಲಿ ಸಡನ್ ಆಗಿ ಚೇಂಜಸ್ ಗಳನ್ನ ಕಂಡಂತಹ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ಎನರ್ಜಿ ಸಿಸ್ಟಮ್ ರಿಯಾಕ್ಟ್ ಮಾಡಬೇಕಾಗುತ್ತೆ. ಇದರ ಮೇಲೆ, ಈ ಒಂದು ರಿಯಾಕ್ಷನ್ ಮೇಲೆ ಫೋಕಸ್ ಮಾಡುವಂತದ್ದೇ ಶಾರ್ಟ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ. ಅಂದ್ರೆ ಇಲ್ಲಿ ಶಾರ್ಟ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿಯ ಕೆಳಗಡೆ ಎನ್ವಿರಾನ್ಮೆಂಟ್ ಆಗಿರ್ಬೋದು ಅಥವಾ ಎಕನಾಮಿ ಡೆವಲಪ್ಮೆಂಟ್ ಗೋಸ್ಕರ ಪಾಲಿಸೀಸ್ ಗಳನ್ನ ಫಾರ್ಮೇಷನ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಆದ್ರೆ ಶಾರ್ಟ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿಯ ಕೆಳಗಡೆ ತನ್ನ ಫೋಕಸ್ ಅನ್ನ ಕೇವಲ ಆ ಸಂದರ್ಭದಲ್ಲಿ ಆಗುವಂತ, ಅಂದ್ರೆ ಮಾರ್ಕೆಟ್ ನಲ್ಲಿ ಸಡನ್ ಆಗಿ ಆಗುವಂತಹ ಸಪ್ಲೈ ಡಿಮ್ಯಾಂಡ್ ಬ್ಯಾಲೆನ್ಸ್ ನ ಮೇಲೆ ಕೇಂದ್ರೀಕರಣ ಮಾಡಿರುತ್ತೆ. ಇಷ್ಟು ಪಾಯಿಂಟ್ಗಳನ್ನ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಡಿಫೈನ್ ಮಾಡಿರುವಂಥ ಎನರ್ಜಿ ಸೆಕ್ಯೂರಿಟಿ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಮೊದಲನೇದಾಗಿ ಇಂಧನಗಳ ಮೂಲಗಳು ನಿರಂತರವಾಗಿ ಲಭ್ಯವಾಗಿರಬೇಕು, ಅದು ಕೂಡ ಕೈಗೆಟುಕುವ ಬೆಲೆಯಲ್ಲಿ ಅನ್ನೋದನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. ನಂತರದಲ್ಲಿ ನೀತಿ ಆಯೋಗ ಕೂಡ ಎನರ್ಜಿ ಸೆಕ್ಯೂರಿಟಿನ ಡಿಫೈನ್ ಮಾಡಿದೆ ತನ್ನ ಡ್ರಾಫ್ಟ್ ಎನರ್ಜಿ ಪಾಲಿಸಿಯಲ್ಲಿ. ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಫೋರ್ಡೆಬಲ್ ಪ್ರೈಸಸ್ಗೆ ಆಕ್ಸಿಬಿಲಿಟಿ ಇರುವಂಥದ್ದು, ನಂತರದಲ್ಲಿ ಇಂಪ್ರೂವ್ಡ್ ಸೆಕ್ಯೂರಿಟಿ, ಇಂಡಿಪೆಂಡೆನ್ಸ್, ಗ್ರೇಟರ್ ಸಸ್ಟೈನಬಿಲಿಟಿ ಮತ್ತು ಎಕನಾಮಿಕ್ ಗ್ರೋತ್, ಈ 5 ಫ್ಯಾಕ್ಟರ್ಸ್ಗಳ ನಡುವೆ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಬೇಕು. ಈ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿದಂಥ ಸಂದರ್ಭದಲ್ಲಿ ಎನರ್ಜಿ ಸೆಕ್ಯೂರಿಟಿ ಎನ್ಶ್ಯೂರ್ ಆಗುತ್ತೆ ಅಂತ ಹೇಳಿ ನೀತಿ ಆಯೋಗ್ ಅಭಿಪ್ರಾಯ ಪಡುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡಬೇಕಾದಂಥದ್ದು, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಕೂಡ ಎನರ್ಜಿ ಸೆಕ್ಯೂರಿಟಿಯನ್ನು ಡಿಫೈನ್ ಮಾಡುವಂಥ ಸಂದರ್ಭದಲ್ಲಿ ಅಫೋರ್ಡೆಬಲ್ ಪ್ರೈಸಸ್ನ ಕನ್ಸಿಡರ್ ಮಾಡಿದೆ. ಇದೇ ರೀತಿಯಲ್ಲಿ ನೀತಿ ಆಯೋಗ್ ಕೂಡ ಅಫೋರ್ಡೆಬಲ್ ಪ್ರೈಸಸ್ಗಳ ಜೊತೆಗೆ ಇಂಡಿಪೆಂಡೆನ್ಸ್ ಆಗಿರ್ಬೋದು ಅಥವಾ ಗ್ರೇಟರ್ ಸಸ್ಟೈನಬಿಲಿಟಿ ಅಂದರೆ ಹೆಚ್ಚಿನ ಸುಸ್ಥಿರತೆ ಮತ್ತು ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆ, ಇವೆಲ್ಲದರ ನಡುವೆ ಸಮತೋಲನವನ್ನು ತರಬೇಕು. ಆ ಸಂದರ್ಭದಲ್ಲಿ ಎನರ್ಜಿ ಸೆಕ್ಯೂರಿಟಿನ ಎನ್ಶ್ಯೂರ್ ಅಥವಾ ಖಚಿತಪಡಿಸ್ಕೊಬಹುದು ಅಂತ ಹೇಳಿ ನೀತಿ ಆಯೋಗ್ ಅಭಿಪ್ರಾಯ ಪಡ್ತದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಎನರ್ಜಿ ಸೆಕ್ಯೂರಿಟಿ ವಿಷಯವಾಗಿ ಯಾವುದಾದ್ರೂ ಎಸ್ಸೆ ಅಥವಾ GS ಪೇಪರ್ನಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನೀವು ಡೆಫಿನೇಷನ್ಗಳನ್ನ ಬರೀತಿರ್ಬೇಕಾದ್ರೆ ಈ ಪಾಯಿಂಟ್ಸ್ಗಳನ್ನ ನೀವು ಬಳಕೆ ಮಾಡ್ಕೊಬೋದು. ನಾವೀಗ ಡೆಫಿನೇಷನ್ನಲ್ಲಿ ನೋಡಿದ್ವಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಎನರ್ಜಿ ಸೆಕ್ಯೂರಿಟಿನಲ್ಲಿ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ನ ಯಾವ ರೀತಿ ಅಚೀವ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಈ ಫಿಗರ್ನಲ್ಲಿ ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಎನರ್ಜಿಗೆ ಆಕ್ಸೆಸಿಬಿಲಿಟಿ ಇರಬೇಕು, ನಂತರದಲ್ಲಿ ಆಪರೇಷನಲ್ ಸೆಕ್ಯೂರಿಟಿ ಖಚಿತವಾಗಿರಬೇಕು, ನಂತರದಲ್ಲಿ ಸೋಷಿಯಲ್ ವೆಲ್ಫೇರ್ ಎನ್ಶ್ಯೂರ್ ಆಗಿರಬೇಕು. ಈ 3 ಆಸ್ಪೆಕ್ಟ್ಗಳು ಅಚೀವ್ ಆದಂಥ ಸಂದರ್ಭದಲ್ಲಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲನ್ನು ರೀಚ್ ಆಗ್ಬೋದು. ಈಗ ನಮ್ಮ ಸಮಾಜದಲ್ಲಿ ಎನರ್ಜಿಗೆ ಈಸಿಯಾದ ಆಕ್ಸೆಸಿಬಿಲಿಟಿನ ನೀಡಬೇಕು ಅಂತ ಹೇಳಿದ್ರೆ ಅದಕ್ಕೆ
ಸರಿಯಾದ ರೀತಿಯಲ್ಲಿ ಸಪ್ಲೈ ಇರಬೇಕು ಅಂತ ಹೇಳಿದ್ರೆ ಫಿಸಿಕಲ್ ಅವೈಲಬಿಲಿಟಿ ಇರಬೇಕು ಆ ಒಂದು ಎನರ್ಜಿ ಸೋರ್ಸ್, ಮತ್ತು ನಮ್ಮ ಸಮಾಜದಲ್ಲಿ ಅದಕ್ಕೆ ಡಿಮಾಂಡ್ ಇರಬೇಕು, ಮತ್ತು ಇವೆಲ್ಲದರ ಜೊತೆಗೆ ಈ ಎನರ್ಜಿ ಸೋರ್ಸ್ ಅಫೋರ್ಡೆಬಲ್ ಪ್ರೈಸ್ ಅಂದರೆ ಕೈಗೆಟುಕುವಂಥ ಬೆಲೆಗೆ ಸಿಗುವಂತಾಗಿರಬೇಕು. ಆ ಸಂದರ್ಭದಲ್ಲಿ ಮಾತ್ರ ಆಕ್ಸೆಸಿಬಿಲಿಟಿ ಎಸ್ಟಾಬ್ಲಿಷ್ ಆಗುತ್ತೆ. ನಂತರದಲ್ಲಿ ನಾವು ಸೋಷಿಯಲ್ ವೆಲ್ಫೇರ್ನ ನೋಡಿದಂಥ ಸಂದರ್ಭದಲ್ಲಿ ಇದರಲ್ಲಿ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ಗಳು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಆಗಿರಬೇಕು. ಇದರ ಜೊತೆಗೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಎನರ್ಜಿ ಸೋರ್ಸ್ಗಳು ಅಫೋರ್ಡೆಬಲ್ ಆಗಿರಬೇಕು. ಆ ಸಂದರ್ಭದಲ್ಲಿ ಯಾವಾಗ ಅಫೋರ್ಡೆಬಿಲಿಟಿ ಮತ್ತು ನಮ್ಮ ಸಮಾಜದಲ್ಲಿ ಒಂದು ಅಕ್ಸೆಪ್ಟಬಿಲಿಟಿ, ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ಗಳು ಎಲ್ಲವೂ ಕೂಡ ಅಡ್ರೆಸ್ ಆಗಿ ಸೋಷಿಯಲ್ ಅಂದರೆ ಸೊಸೈಟಿಯಿಂದ ಅಕ್ಸೆಪ್ಟಬಿಲಿಟಿ ಪಡೆದಂಥ ಸಂದರ್ಭದಲ್ಲಿ ಸೋಷಿಯಲ್ ವೆಲ್ಫೇರನ್ನು ಕಾಣ್ಬೋದು. ನಂತರದಲ್ಲಿ ಬರುವಂಥದ್ದು ಆಪರೇಷನಲ್ ಸೆಕ್ಯೂರಿಟಿ. ಆಪರೇಷನಲ್ ಸೆಕ್ಯೂರಿಟಿಯನ್ನು ಯಾವಾಗ ನಾವು ಅಚೀವ್ ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಎನರ್ಜಿ ಸಪ್ಲೈ ಮತ್ತು ಡಿಮಾಂಡ್ ಇರಬೇಕು, ಪ್ರೊಡಕ್ಷನ್ ಅತಿ ಹೆಚ್ಚು ಆಗ್ತಿರಬೇಕು, ಮತ್ತು ಎನರ್ಜಿ ಕ್ವಾಲಿಟಿ ಕೂಡ ಸುಪೀರಿಯರ್ ಆಗಿರಬೇಕು. ಒಟ್ಟಾರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಹೇಳುವಂತೆ ಒಂದು ಎನರ್ಜಿ ಅನ್ನುವಂಥದ್ದು ಕೈಗೆಟುಕುವ ಬೆಲೆಯಲ್ಲಿ ನಿರಂತರ ಲಭ್ಯತೆಯನ್ನು ಹೊಂದಿರಬೇಕು. ಆ ಸಂದರ್ಭದಲ್ಲಿ ಮತ್ತು ಸೋಷಿಯಲ್ ಅಕ್ಸೆಪ್ಟಬಿಲಿಟಿ ಅಂದರೆ ಒಂದು ಸಮಾಜ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ಗಳನ್ನು ಎಲ್ಲವನ್ನು ಅಡ್ರೆಸ್ ಮಾಡಿದ್ಮೇಲೆ ಸಮಾಜ ಈ ಒಂದು ಎನರ್ಜಿ ಸೋರ್ಸ್ನ ಅಕ್ಸೆಪ್ಟ್ ಮಾಡಿದ ನಂತರ ಆಪರೇಷನಲ್ ಸೆಕ್ಯೂರಿಟಿ ಎಸ್ಟಾಬ್ಲಿಷ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಆಕ್ಸೆಸಿಬಿಲಿಟಿ, ಸೋಷಿಯಲ್ ವೆಲ್ಫೇರ್, ಆಪರೇಷನಲ್ ಸೆಕ್ಯೂರಿಟಿ ಈ 3 ಪಾಯಿಂಟ್ಸ್ಗಳು ಅಚೀವ್ ಆದಂಥ ಸಂದರ್ಭದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ನ ಕಾಣ್ಬೋದು. ಮತ್ತು ಇದಕ್ಕೆ ಕಾರಣವಾಗುವಂಥ ಫ್ಯಾಕ್ಟರ್ಸ್ಗಳು ಯಾವುದ್ಯಾವುದು ಅನ್ನೋದನ್ನು ನೆನಪಿಟ್ಕೊಂಡಿರಬೇಕು. ಎಕ್ಸಾಂಪಲ್ ಡಿಮ್ಯಾಂಡ್, ಪ್ರೊಡಕ್ಷನ್, ಸಪ್ಲೈ, ಪ್ರೈಸ್ ಆಗಿರ್ಬೋದು ಅಥವಾ ಎನರ್ಜಿ ಎಫಿಷಿಯನ್ಸಿ ಆಗಿರ್ಬೋದು. ಈ ಎಲ್ಲ ಫ್ಯಾಕ್ಟರ್ಸ್ಗಳು ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತವೆ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ನಂತರದಲ್ಲಿ ಎನರ್ಜಿ ಸೆಕ್ಯೂರಿಟಿಯನ್ನು ನಮ್ಮ ದೇಶದಲ್ಲಿ ಅಚೀವ್ ಮಾಡೋದಕ್ಕೋಸ್ಕರ ಈ ಒಂದು ಆಬ್ಜೆಕ್ಟಿವನ್ನು ಇಟ್ಕೊಂಡು ಯಾವ ಲಾಗಳನ್ನು ಅಥವಾ ಯಾವ ಕಾಯ್ದೆಗಳನ್ನು ಪಾಸ್ ಮಾಡಲಾಗಿದೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ. ಈ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ದ ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003. ಇದೊಂದು ಪ್ರೈಮರಿ ಲಾ ಅಂತಾನೆ ಹೇಳ್ಬೋದು, ಅಂದರೆ ಪ್ರಾಥಮಿಕ ಕಾನೂನಾಗಿದೆ. ಇದರ ಮುಖಾಂತರವಾಗಿ ಎಲೆಕ್ಟ್ರಿಸಿಟಿ ಜನರೇಷನ್ ಅಂತ ಹೇಳಿದ್ರೆ ಉತ್ಪಾದನೆಯನ್ನ, ಟ್ರಾನ್ಸ್ಮಿಷನ್ ಪ್ರಸರಣವನ್ನ, ನಂತರದಲ್ಲಿ ಡಿಸ್ಟ್ರಿಬ್ಯೂಷನ್ ವಿತರಣೆಯನ್ನ, ಮತ್ತು ಟ್ರೇಡಿಂಗ್ ಅಂತ ಹೇಳಿದ್ರೆ ವ್ಯಾಪಾರವನ್ನ ಈ ಎನರ್ಜಿ ವಿಷಯವಾಗಿ ಅಂದರೆ ವಿದ್ಯುತ್ ವಿಚಾರವಾಗಿ ವಿದ್ಯುತ್ ಉತ್ಪಾದನೆ, ಪ್ರಸರಣ, ವಿತರಣೆ ಮತ್ತು ವ್ಯಾಪಾರ ಇವೆಲ್ಲವನ್ನ ವಿದ್ಯುತ್ ವಿಚಾರವಾಗಿ ನಿಯಂತ್ರಿಸುವುದಕ್ಕೋಸ್ಕರ ದ ಎಲೆಕ್ಟ್ರಿಸಿಟಿ ಆಕ್ಟ್ 2003 ಈ ರೀತಿಯಾದಂಥ ಕಾಯ್ದೆಯನ್ನ ಪಾಸ್ ಮಾಡಿದ್ದಾರೆ. ನಂತರದಲ್ಲಿ ಈ ಒಂದು ಆ್ಯಕ್ಟ್ನ ಕೆಳಗಡೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಆ್ಯಕ್ಟ್ನ ಕೆಳಗಡೆ ಯಾವ್ಯಾವ ಪಾಲಿಸಿಗಳನ್ನು ಅಥವಾ ಯಾವ್ಯಾವ ಪ್ಲಾನನ್ನು ಫಾರ್ಮುಲೇಟ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡಿರಬೇಕಾಗುತ್ತೆ. ಮೊದಲನೇದಾಗಿ ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪಾಲಿಸಿ 2005, ನಂತರ ನ್ಯಾಷನಲ್ ಟ್ಯಾರಿಫ್ ಪಾಲಿಸಿ 2016 ಮತ್ತು ದ ನ್ಯಾಷನಲ್ ಎಲೆಕ್ಟ್ರಿಸಿಟಿ ಪ್ಲಾನ್. ಈ 3 ಪಾಲಿಸಿ ಅಥವಾ ಪ್ಲಾನ್ಗಳನ್ನು ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಕೆಳಗಡೆ ಫಾರ್ಮುಲೇಟ್ ಮಾಡಲಾಗಿದೆ. ಇಷ್ಟು ಪಾಯಿಂಟ್ಸ್ಗಳು ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಬಗ್ಗೆ ತಿಳ್ಕೊಂಡಿರಬೇಕು. ನಂತರದಲ್ಲಿ ಇದೇ ಆ್ಯಕ್ಟ್ನ ಕೆಳಗಡೆ ಸೆಂಟ್ರಲ್ ಲೆವೆಲ್ನಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ, ಮತ್ತು ಸ್ಟೇಟ್ ಲೆವೆಲ್ನಲ್ಲಿ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದರ ಜೊತೆಗೆ ಅಪೆಲೇಟ್ ಟ್ರಿಬ್ಯುನಲ್ ಅಂತ ಹೇಳಿ ಕೂಡ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದರ ಮುಖಾಂತರವಾಗಿ ವಿದ್ಯುತ್ ವಿಚಾರವಾಗಿ ಯಾವುದೇ ರೀತಿಯಾದಂಥ ಮೇಲ್ಮನವಿ ಇದ್ದರೆ ಈ ಒಂದು ನ್ಯಾಯಮಂಡಳಿಗೆ ಹೋಗಿ ಅಪೆಲೇಟ್ ಟ್ರಿಬ್ಯುನಲ್ಗೆ ಹೋಗಿ ಸಬ್ಮಿಟ್ ಮಾಡ್ಬೋದು. ಇಷ್ಟು ಪಾಯಿಂಟ್ಸ್ಗಳು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ನ್ಯೂಕ್ಲಿಯರ್ ಎನರ್ಜಿ ವಿಷಯವಾಗಿ ಮೂವ್ ಆಗಿದ್ದಾದರೆ ನ್ಯೂಕ್ಲಿಯರ್ ಎನರ್ಜಿನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ದ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಮತ್ತು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ನಂತರ ಕೋಲ್ ವಿಚಾರವಾಗಿ ಅದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಅಥವಾ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಕೋಲ್ ಮೈನ್ಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ 2015 ಅನ್ನು ಪಾಸ್ ಮಾಡಲಾಗಿದೆ. ನಂತರದಲ್ಲಿ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸನ್ನು ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ದ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಆ್ಯಕ್ಟ್ 2005 ಅಂತ ಹೇಳಿ ಪಾಸ್ ಮಾಡಲಾಗಿದೆ. ಇದರ ಮುಖಾಂತರವಾಗಿ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸನ್ನು ನಮ್ಮ ಭಾರತದಲ್ಲಿ ರೆಗ್ಯುಲೇಟ್ ಮಾಡಲಾಗುತ್ತೆ. ನಂತರದಲ್ಲಿ ಬಂದಂಥದ್ದು ದ ಡ್ರಾಫ್ಟ್ ನ್ಯಾಷನಲ್ ರಿನ್ಯೂಬಲ್ ಎನರ್ಜಿ ಆ್ಯಕ್ಟ್ 2015. ಈ ಒಂದು ಆ್ಯಕ್ಟ್, ಈ ಒಂದು ಕಾಯ್ದೆಯ ಮುಖಾಂತರವಾಗಿ ರಿನ್ಯೂಬಲ್ ಎನರ್ಜಿಯನ್ನು ಪ್ರಮೋಟ್ ಮಾಡಲಾಗ್ತಿದೆ. ಇಷ್ಟು ಪಾಯಿಂಟ್ಸ್ಗಳು ಲೀಗಲ್ ಪ್ರಾವಿಷನ್ಸ್ ಆಗಿದ್ದಾವೆ ನಮ್ಮ ಭಾರತ ದೇಶದಲ್ಲಿ ಎನರ್ಜಿ ಸೆಕ್ಯೂರಿಟಿಯನ್ನು ಅಚೀವ್ ಮಾಡೋದಕ್ಕೋಸ್ಕರ. ಮೊದಲನೇದಾಗಿ ಬಂದಂಥದ್ದು ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003. ನಂತರದಲ್ಲಿ ನ್ಯೂಕ್ಲಿಯರ್ ಎನರ್ಜಿನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಇದೆ. ನಂತರದಲ್ಲಿ ಕೋಲ್ ವಿಚಾರವಾಗಿ ಕೋಲ್ ಮೈನ್ಸ್ ಸ್ಪೆಷಲ್ ಪ್ರಾವಿಷನ್ಸ್ ಆ್ಯಕ್ಟ್ 2015 ಅನ್ನು ಪಾಸ್ ಮಾಡಲಾಗಿದೆ. ಮತ್ತು ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಆ್ಯಕ್ಟ್ 2005 ಅನ್ನುವಂಥ ಕಾಯ್ದೆಯನ್ನು ಪಾಸ್ ಮಾಡಲಾಗಿದೆ. ನಂತರದಲ್ಲಿ ರಿನ್ಯೂಬಲ್ ಎನರ್ಜಿಗೋಸ್ಕರ ದ ಡ್ರಾಫ್ಟ್ ನ್ಯಾಷನಲ್ ರಿನ್ಯೂಬಲ್ ಎನರ್ಜಿ ಆ್ಯಕ್ಟ್ 2015 ಇದನ್ನು ಪಾಸ್ ಮಾಡಲಾಗಿದೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಕನ್ಕ್ಲೂಷನ್ಗೆ ಮೂವ್ ಆಗಿದ್ದಾರೆ. ನಮಗೆಲ್ಲರಿಗೂ ಗೊತ್ತು, ಇಂಡಿಯಾ 80% ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳುತ್ತೆ ಮತ್ತು ಪ್ರಪಂಚದಲ್ಲಿ 3ನೇ ಅತಿ ದೊಡ್ಡ ಲಾರ್ಜೆಸ್ಟ್ ಆಯಿಲ್ ಕನ್ಸ್ಯೂಮರ್ ಆಗಿದೆ. ನಂತರದಲ್ಲಿ ಎನರ್ಜಿ ಕನ್ಸಂಪ್ಷನ್ ನೋಡಿದೆ ಆದಂಥ ಸಂದರ್ಭದಲ್ಲಿ ಮುಂದಿನ 25 ವರ್ಷಗಳಲ್ಲಿ ಪ್ರತಿ ವರ್ಷಕ್ಕೂ 4.5% ಪ್ರತಿ ವರ್ಷ ಎನರ್ಜಿ ಕನ್ಸಂಪ್ಷನ್ ಇನ್ಕ್ರೀಸ್ ಆಗುವಂಥ ಎಕ್ಸ್ಪೆಕ್ಟೇಷನ್ ಈಗಾಗಲೇ ಭಾರತ ಹೊಂದಿದೆ.
ಈ ಕಾರಣದಿಂದಾಗಿ ಕರೆಂಟ್ ಅಕೌಂಟ್ ಡಿಫಿಸಿಟ್ CAD ಕಡಿಮೆ ಮಾಡಬೇಕು, ಕ್ರೂಡ್ ಆಯಿಲ್ ಪ್ರೈಸ್ಗಳ ವಿಚಾರವಾಗಿ, ನಂತರದಲ್ಲಿ ಇನ್ಫ್ಲೇಷನ್ ಕಮ್ಮಿ ಮಾಡಬೇಕು ಅಥವಾ ಆಯಿಲ್ ಇಂಪೋರ್ಟನ್ನು ಕಡಿಮೆ ಮಾಡಬೇಕು. ಈ ರೀತಿಯಾದಂಥ ಕನ್ಸರ್ನ್ಸ್ಗಳನ್ನ ಅಡ್ರೆಸ್ ಮಾಡಬೇಕು ಮತ್ತು ಎಕನಾಮಿಕ್ ಸ್ಟೆಬಿಲಿಟಿಯನ್ನು ತರಬೇಕು ಅಂತ ಹೇಳಿದ್ರೆ ಭಾರತ ಎನರ್ಜಿ ಸೆಕ್ಯೂರಿಟಿಯನ್ನು ಹೊಂದುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಎನರ್ಜಿ ಪಾಲಿಸೀಸ್ಗಳ ವಿಷಯವಾಗಿ ನೋಡಿದಂಥ ಸಂದರ್ಭದಲ್ಲಿ NELP ನ್ಯೂ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ ಅಂತ ಹೇಳಿ ಇತ್ತು. ಆ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಗಳನ್ನು ಅಟ್ರಾಕ್ಟ್ ಮಾಡೋದರಲ್ಲಿ ಫೇಲ್ಯೂರ್ ಆಗ್ತಾ ಇತ್ತು. ಆ ಕಾರಣದಿಂದಾಗಿ HELP ಅಂದರೆ ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಲೈಸೆನ್ಸಿಂಗ್ ಪಾಲಿಸಿ, ಇದರ ಮುಖಾಂತರವಾಗಿ ಗೌರ್ಮೆಂಟಿನ ರೋಲನ್ನು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ನಲ್ಲಿ ಕಡಿಮೆ ಮಾಡಲಾಯಿತು. ಈ ರೀತಿಯಂಥ ರಿಫಾರ್ಮ್ಸ್ಗಳನ್ನ ನಮ್ಮ ಎನರ್ಜಿ ವಿಷಯವಾಗಿ ನಮ್ಮ ದೇಶದಲ್ಲಿ ತರಲಾಯಿತು. ಇದಾದ ನಂತರ ಭಾರತದ ಎನರ್ಜಿ ಸೆಕ್ಯೂರಿಟಿ ವಿಚಾರವಾಗಿ ಭಾರತದ ಮತ್ತೊಂದು ಮುಖ್ಯವಾದ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಯಾವುದು ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಇದು ಇಂಟರ್ನ್ಯಾಷನಲ್ ಲೈನ್ಸ್ನಲ್ಲಿ ಆದರೆ ಡೊಮೆಸ್ಟಿಕ್ ಲೈನ್ಸ್ನಲ್ಲಿ ನಮ್ಮ ದೇಶದಲ್ಲಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯನ್ನು ತರಲಾಯಿತು. ನಂತರದಲ್ಲಿ ಸೋಲಾರ್ ಇರಿಗೇಷನ್ ಪಂಪನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಯಿತು. ಇವೆಲ್ಲದರ ಜೊತೆಗೆ 2022ರ ಹೊತ್ತಿಗೆ ಪ್ರತಿ ಮನೆಗೂ ಕೂಡ ಎಲೆಕ್ಟ್ರಿಸಿಟಿಯನ್ನು ಪ್ರೊವೈಡ್ ಮಾಡೋದಾಗಿ ಭಾರತ ಯೋಜನೆಯನ್ನು ಹೊಂದಿದೆ. ಈ ರೀತಿಯಾಗಿ ನಮ್ಮ ಭಾರತ ಎನರ್ಜಿ ಸೆಕ್ಯೂರಿಟಿಯ ವಿಚಾರವಾಗಿ ಹೋರಾಡ್ತಾ ಇದೆ. ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಆಗಿರ್ಬೋದು, ಪ್ರಧಾನ ಮಂತ್ರಿ ಉಜ್ವಲ ಯೋಜನಾ, ಇದರ ಜೊತೆಗೆ ರೈತರುಗಳಿಗೆ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರುವಂಥ ಸೋಲಾರ್ ಇರಿಗೇಷನ್ ಪಂಪ್ಗಳ ವಿಚಾರವಾಗಿ ಆಗಿರ್ಬೋದು, ಅಥವಾ ವೆಹಿಕಲ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ BS4 ನಾರ್ಮಿಂದ BS6 ನಾರ್ಮನ್ನು ಅಡಾಪ್ಟ್ ಮಾಡ್ಕೊಳ್ತಿರುವಂಥ ವಿಚಾರವಾಗಿ, ಮತ್ತು ಇತ್ತೀಚೆಗೆ ಪಾಸ್ ಮಾಡಿದಂಥ ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಲೈಸೆನ್ಸಿಂಗ್ ಪಾಲಿಸಿ ವಿಚಾರವಾಗಿ, ಅಥವಾ ಇತ್ತೀಚೆಗೆ ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಲಿಮಿಟೆಡ್, ಇದೊಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಆಗಿದೆ ಆಯಿಲ್ ಆ್ಯಂಡ್ ಗ್ಯಾಸ್ ಮಿನಿಸ್ಟ್ರಿ ಕೆಳಗಡೆ. ಇದು ಇತ್ತೀಚೆಗೆ 3 ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿತ್ತು. ಮೊದಲನೇದಾಗಿ ವಿಶಾಖಪಟ್ಟಣಮಲ್ಲಿ, ನಂತರದಲ್ಲಿ ಮಂಗಳೂರು ಮತ್ತು ಪಾಡೂರಿನಲ್ಲಿ. ಈ 3 ರೀಜನ್ಗಳಲ್ಲಿ ಪೆಟ್ರೋಲಿಯಂ ರಿಸರ್ವ್ಸ್ಗಳನ್ನು ಎನರ್ಜಿ ಸೆಕ್ಯೂರಿಟಿಯನ್ನು ಅಚೀವ್ ಮಾಡೋದಕ್ಕೋಸ್ಕರನೇ ಎಸ್ಟಾಬ್ಲಿಷ್ ಮಾಡಲಾಗಿತ್ತು. ಈ ರೀತಿಯಾದಂಥ ಇನಿಷಿಯೇಟಿವ್ಸ್ಗಳನ್ನು ಎನರ್ಜಿ ವಿಚಾರವಾಗಿ ನಮ್ಮ ಮೈನ್ಸ್ GS ಪೇಪರ್ಸ್ನಲ್ಲಿ ಅಥವಾ ಎಸ್ಸೆಗಳಲ್ಲಿ ನೀಡಿದಂಥ ಸಂದರ್ಭದಲ್ಲಿ ಎನರ್ಜಿ ಸೆಕ್ಯೂರಿಟಿ ಅನ್ನುವಂಥ ಒಂದು ಡೈಮೆನ್ಷನ್ನ ಇಟ್ಕೊಂಡು ಆನ್ಸರ್ ಮಾಡಿದ್ರೆ ನಿಮಗೆ ಸಹಾಯವಾಗುತ್ತೆ. ಆದ ಕಾರಣದಿಂದಾಗಿ ನೀವು ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿ ಈ ಒಂದು ಟಾಪಿಕ್ನ ವಿಚಾರವಾಗಿ ನೋಟ್ಸ್ನ ಮಾಡಿಕೊಂಡು ರಿವೈಸ್ ಮಾಡಿ ಇಟ್ಕೊಂಡಿರಿ. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.